ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಇಯರ್ DLED ವಿದ್ಯಾರ್ಥಿಗಳಿಗೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಯೂನಿಟ್ 5ಗೆ ಸಂಬಂಧಪಟ್ಟಂತೆ 2021ಇಂದ 2025ವರೆಗೆ ಏನೆಲ್ಲ ಕ್ವಶನ್ಸ್ಗಳನ್ನು ಕೇಳಿದ್ದಾವೆ ಅದರ ಬಗ್ಗೆ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. 2021ನಲ್ಲಿ ಈ ಒಂದು ಪ್ರಶ್ನೆ ಬಂದಿದೆ, ಕ್ರಿಯೇಟ್ ರೂಬ್ರಿಕ್ಸ್ ಫಾರ್ ಸ್ಪೀಕಿಂಗ್ ಆ್ಯಕ್ಟಿವಿಟಿ. ಇದನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಸ್ಪೀಕಿಂಗ್ ಆ್ಯಕ್ಟಿವಿಟಿಯನ್ನು ನೀವು ಮೌಲ್ಯಾಂಕನ ಮಾಡಬೇಕಾದ್ರೆ ಅದಕ್ಕೆ ಒಂದು ರೂಬ್ರಿಕ್ಸನ್ನು ಕ್ರಿಯೇಟ್ ಮಾಡಿ ಅಂತ ಕ್ವಶನ್ ಇದು. ಇಲ್ಲಿ ನಾನು ಕೆಳಗೆ ಒಂದು ಹೆಡ್ಡೇನ್ ಹಾಕ್ಕೊಂಡಿದ್ದೀನಿ, ರೂಬ್ರಿಕ್ಸ್ ಫಾರ್ ಸ್ಪೀಕಿಂಗ್ ಆ್ಯಕ್ಟಿವಿಟಿ. ಸ್ಪೀಕಿಂಗ್ ಆ್ಯಕ್ಟಿವಿಟಿ ಅಂದರೆ ಮಾತನಾಡುವಂತಹ ಚಟುವಟಿಕೆ ಅಂತ ಹೇಳ್ಬಿಟ್ಟು, ಮಾತನಾಡುವಂತಹ ಚಟುವಟಿಕೆಗೆ ನಾವು ರೂಬ್ರಿಕ್ಸನ್ನು ಹಾಕಿ ಮಕ್ಕಳಿಗೆ ಅಂಕಗಳನ್ನು ಅಥವಾ ಮೌಲ್ಯಾಂಕನವನ್ನು ನೀಡಬೇಕಾಗತ್ತೆ. ಇಲ್ಲಿ 4 ಪಾಯಿಂಟ್ಸ್ಗಳನ್ನು ನಾವು ಹಾಕ್ಕೋಬೇಕಾಗತ್ತೆ ಆವಾಗ ಒಂದು ಸ್ಪೀಕಿಂಗ್ ಆ್ಯಕ್ಟಿವಿಟಿಯನ್ನು ಮೌಲ್ಯಾಂಕನ ಮಾಡೋದಕ್ಕೆ. ಮೊದಲನೇದು ಫ್ಲೂಯೆನ್ಸಿ, ಸೆಕೆಂಡ್ ಒನ್ ಪ್ರೊನೌನ್ಸಿಯೇಷನ್, ಸಿ ಥರ್ಡ್ ಒನ್ ಕಂಟೆಂಟ್, ಡಿ ಫೋರ್ತ್ ಒನ್ ಕಾನ್ಫಿಡೆನ್ಸ್. ಇಲ್ಲಿ ಫ್ಲೂಯೆನ್ಸಿನಲ್ಲಿ ನಾವೇನು ಟೆಸ್ಟ್ ಮಾಡಬೇಕಾಗತ್ತೆ ಅಂದರೆ ಸ್ಪೀಕ್ ಸ್ಮೂತ್ಲಿ ವಿತೌಟ್ ಹೆಸಿಟೇಷನ್. ಮಕ್ಕಳು ಬಹಳ ಸ್ಮೂತಾಗಿ ಯಾವುದೇ ಹಿಂಜರಿಕೆ ಇಲ್ಲದೆ ಮಾತಾಡಿದಾಗ ಅದನ್ನು ನಾವಿಲ್ಲಿ ಟೆಸ್ಟ್ ಮಾಡ್ತೀವಿ. ಪ್ರೊನೌನ್ಸಿಯೇಷನ್ ಅಂದರೆ ಕ್ಲಾರಿಟಿ, ಕರೆಕ್ಟ್ ಸೌಂಡ್ ಅಂದರೆ ಸ್ಪಷ್ಟವಾಗಿ ಕರೆಕ್ಟ್ ಸೌಂಡುಗಳನ್ನು ಉಚ್ಚಾರಣೆ ಮಾಡಿದಾಗ ಇಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ಚೆಕ್ ಮಾಡಬೇಕಾಗತ್ತೆ. ಕಂಟೆಂಟ್ ರೆಲೆವೆಂಟ್ ಐಡಿಯಾಸ್ ಆ್ಯಂಡ್ ಆರ್ಗನೈಸೇಷನ್. ಕಂಟೆಂಟ್ ಅಂದರೆ ವಿಷಯ, ಅದು ಐಡಿಯಾಸ್ ಅದರಲ್ಲಿ ವಿಚಾರಗಳು ರೆಲೆವೆಂಟ್ ಆಗಿತ್ತಾ, ಅದು ವ್ಯವಸ್ಥಿತವಾಗಿ ಸಂಘಟಿತವಾಗಿತ್ತಾ ಇಲ್ಲ ಅಂತಕ್ಕಂಥದ್ದು ನಾವೇನು ಮಾಡ್ತೀವಿ ಇಲ್ಲಿ ನಾವು ಟೆಸ್ಟ್ ಮಾಡ್ತೀವಿ. ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಎಬಿಲಿಟಿ ಟು ಸ್ಪೀಕ್ ವಿತೌಟ್ ಫಿಯರ್, ಭಯ ಇಲ್ಲದೆ ಮಾತನಾಡುವಂಥ ಸಾಮರ್ಥ್ಯಗೆ ನಾವು ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ, ವಿಶ್ವಾಸ. ಇದು ಎಲ್ಲದನ್ನು ನಾವೇನು ಮಾಡ್ಬೋದು ಇಲ್ಲಿ ಸ್ಪೀಕಿಂಗ್ ಆ್ಯಕ್ಟಿವಿಟಿಗೆ ರೂಬ್ರಿಕ್ಸ್ ಆಗಿ ಏನು ಮಾಡ್ಬೋದು ನಾವು ಬಳಸಿಕೊಳ್ಳಬಹುದು. ಇಂತಹ ಪ್ರಶ್ನೆಗಳು ನಿಮಗೆ ಯೂನಿಟ್ 5ನಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಇಷ್ಟನ್ನು ನೀವು ಹಾಕಿದ್ರೆ ನಿಮಗೆ 2 ಅಂಕಗಳು ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಕ್ವಶನ್ ನಂಬರ್ 2 ಹೋಗೋಣ. ಲೀಸ್ಟ್ ಎನಿ 4 ಆ್ಯಕ್ಟಿವಿಟೀಸ್ ಟು ಅಸೆಸ್ ಸ್ಟೂಡೆಂಟ್ಸ್ ರೀಡಿಂಗ್ ಸ್ಕಿಲ್. ಇದು 2022ನಲ್ಲಿ ಕೇಳಿದ್ದಾನೆ. 2022ನಲ್ಲಿ ಪಟ್ಟಿ ಮಾಡಿ ಎನಿ 4 ಆ್ಯಕ್ಟಿವಿಟೀಸ್, ಯಾವುದಾದರೂ 4 ಚಟುವಟಿಕೆಗಳನ್ನು ಏನಕ್ಕೆ ಅಂದರೆ ಟು ಅಸೆಸ್ ಮಾಡೋಕ್ಕೆ. ಅಸೆಸ್ ಅಂದರೆ ಮೌಲ್ಯಾಂಕನ ಮಾಡೋದಕ್ಕೆ. ಏನನ್ನು ಮೌಲ್ಯಾಂಕನ ಮಾಡೋದು? ಸ್ಟೂಡೆಂಟ್ಸ್ ರೀಡಿಂಗ್ ಸ್ಕಿಲ್, ವಿದ್ಯಾರ್ಥಿಗಳ ಓದುವಂತಹ ಕೌಶಲವನ್ನು ಮೌಲ್ಯಾಂಕನ ಮಾಡೋದಕ್ಕೆ. ಅಸೆಸ್ ಅಂದ್ರೇನು? ಮೌಲ್ಯಾಂಕನ. 5ನೇ ಯೂನಿಟಲ್ಲಿ ಅಸೆಸ್ ಅಂತಲೇ ಇರುತ್ತೆ. ಯಾಕೆಂದರೆ ಅಲ್ಲಿ ಮೌಲ್ಯಾಂಕನ ಹೇಗೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಹೆಚ್ಚು ವಿಷಯಗಳು ಇದೆ. ಇಲ್ಲಿ ಏನು ಪ್ರಶ್ನೆ ಅಂತ ಹೇಳಿದ್ರೆ 4 ಚಟುವಟಿಕೆಗಳು. ಯಾವ 4 ಚಟುವಟಿಕೆಗಳು ಅಂದರೆ ಮಕ್ಕಳ ಅಥವಾ ವಿದ್ಯಾರ್ಥಿಗಳ ಓದುವಂತಹ ಕೌಶಲವನ್ನು ಮೌಲ್ಯಾಂಕನ ಮಾಡುವಂಥ 4 ಚಟುವಟಿಕೆಗಳನ್ನು ನೀವು ಪಟ್ಟಿ ಮಾಡಿ ಅಂತ ಇದೆ. ನಾನಿಲ್ಲಿ ಒಂದು ಹೆಡ್ಲೈನ್ ಹಾಕ್ಕೊಂಡೆ, ಆ್ಯಕ್ಟಿವಿಟೀಸ್ ಟು ಅಸೆಸ್ ರೀಡಿಂಗ್ ಸ್ಕಿಲ್ಸ್ ಅಂತ ಹೇಳ್ಬಿಟ್ಟು ಏನೆಲ್ಲ ಚಟುವಟಿಕೆಗಳನ್ನು ನಾವು ಪಟ್ಟಿ ಮಾಡ್ಬೋದು ಈ ವಿದ್ಯಾರ್ಥಿಗಳ ಓದುವಂತಹ ಕೌಶಲಗಳನ್ನು ಮೌಲ್ಯಾಂಕನ ಮಾಡೋಕ್ಕೆ ಅಂತಕ್ಕಂಥದ್ದು. ಮೊದಲನೇದು ಎ, ರೀಡಿಂಗ್ ಕಾಂಪ್ರಹೆನ್ಷನ್ ಕ್ವಶನ್ಸ್. ನೋಡಿ, ಕಾಂಪ್ರಹೆನ್ಷನ್ ಕ್ವಶನ್ಸನ್ನು ಓದೋದಕ್ಕೆ ಹೇಳ್ತಕ್ಕಂಥದ್ದು. ಕಾಂಪ್ರಹೆನ್ಷನ್ ಕ್ವಶನ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅಂತ, ಅಂದರೆ ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಕ್ವಶನ್ಸ್ಗಳನ್ನು ಓದೋದಕ್ಕೆ ಹೇಳುವಂಥದ್ದು ಕೂಡ ಒಂದು ಚಟುವಟಿಕೆ ಆಗಿದೆ. ಬಿ, ಗ್ಯಾಪ್ ಫಿಲ್ಲಿಂಗ್, ಅದಕ್ಕೆ ಕ್ಲೋಸ್ ಟೆಸ್ಟ್ ಅಂತ ಹೇಳ್ತೀವಿ. ಇದು ಗ್ಯಾಪ್ಗಳಿರುತ್ತೆ, ಒಂದು ಪ್ಯಾಸೇಜ್ ಇರುತ್ತೆ, ಪ್ಯಾಸೇಜಲ್ಲಿ ಅನೇಕ ಗ್ಯಾಪ್ಗಳಿರುತ್ತೆ, ಅದನ್ನು ಫಿಲ್ ಮಾಡಿ ಅಂತಕ್ಕಂಥ ಒಂದು ಚಟುವಟಿಕೆಯನ್ನು, ಓದಿ ಫಿಲ್ ಮಾಡಿ ಅಂತಕ್ಕಂಥ ಚಟುವಟಿಕೆಯನ್ನು ನಾವು ನೀಡಬಹುದು. ಸಿ, ಸೀಕ್ವೆನ್ಸಿಂಗ್ ಆಫ್ ಸೆಂಟೆನ್ಸಸ್ ಅಥವಾ ಇವೆಂಟ್ಸ್, ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಥವಾ ಘಟನೆಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ. ಕೊಟ್ಟಿರ್ತಕ್ಕಂಥ ಘಟನೆಗಳು ಏನಾಗಿದೆ, ಮೇಲೆ ಕೆಳಗೆ ಆಗಿದೆ, ಅದನ್ನು ಕ್ರಮಬದ್ಧವಾಗಿ ಸೀಕ್ವೆನ್ಸಿಂಗ್ ಅಂದರೆ ಕ್ರಮಬದ್ಧವಾಗಿ ಜೋಡಿಸಿ ಅಂತ ನಾವು ಆ ಒಂದು ಚಟುವಟಿಕೆಯನ್ನು ಕೊಡ್ಬೋದು. 4ನೇದು ಡಿ, ಟ್ರೂ ಫಾಲ್ಸ್ ಸ್ಟೇಟ್ಮೆಂಟನ್ನು ಕೂಡ ಕೊಡ್ಬೋದು. ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಅದು ಟ್ರೂನಾ ಅಥವಾ ಫಾಲ್ಸಾ ಅಂತ ಕೇಳ್ಬೋದು. ಇಷ್ಟೆಲ್ಲ ಚಟುವಟಿಕೆಗಳನ್ನು ನಾವು
ಮಕ್ಕಳ ಓದುವಂತಹ ಕೌಶಲವನ್ನು ರೀಡಿಂಗ್ ಸ್ಕಿಲ್ಲನ್ನು ಅಸೆಸ್ ಮಾಡೋದಕ್ಕೆ ನೀಡಬಹುದು. ಇಷ್ಟಕ್ಕೆ ನಿಮಗೆ ಎಷ್ಟು ಸಿಗುತ್ತೆ? 2 ಅಂಕಗಳು ಸಿಗುತ್ತೆ. ಈ 4 ABCDಯನ್ನು ನೀವು ಹಾಕಬೇಕಾಗತ್ತೆ. ಕ್ವಶನ್ ನಂಬರ್ 3 ಇದು 2023ನಲ್ಲಿ ಈ ಪ್ರಶ್ನೆ ಬಂದಿದೆ. ಈ ಪೇಪರಲ್ಲಿ ನೇಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟ್ ಅಂತ ಇದೆ. ಅಂದರೆ ಟೆಸ್ಟುಗಳ ಬಗ್ಗೆ, ಇವ್ಯಾಲ್ಯೂಯೇಷನ್ ಬಗ್ಗೆ, ಅಸೆಸ್ಮೆಂಟ್ ಬಗ್ಗೆ ಯೂನಿಟ್ 5ನಲ್ಲಿ ನಾವು ಓದ್ತೀವಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟ್ ಇದೆ. ಅದು ಯಾವುದು ಅದನ್ನು ಪಟ್ಟಿ ಮಾಡಿ ಅಥವಾ ನೇಮನ್ನು ಹೇಳಿ ಅಂತಕ್ಕಂಥದ್ದಿದೆ. ನೇಮ್ ಅಂದರೆ ಆ ನೇಮ್ಗಳನ್ನು ಹಾಕಿ ಅಂತ ಹೇಳ್ಬಿಟ್ಟು ಟೈಪ್ಸ್ ಆಫ್ ಟೆಸ್ಟ್ ಅಂತ ನಾನು ಒಂದು ಹೆಡ್ಲೈನ್ ಹಾಕ್ಕೊಂಡೆ. ಇಲ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತಕ್ಕಂಥದ್ದಿದೆ. ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳಿದ್ರೆ ನೈದಾನಿಕ ಪರೀಕ್ಷೆ ಅಂತ ಹೇಳ್ಬಿಟ್ಟು. ಅಚೀವ್ಮೆಂಟ್ ಟೆಸ್ಟ್ ಇದೆ, ಸಾಧನಾ ಪರೀಕ್ಷೆ ಅಂತಕ್ಕಂಥದ್ದು. ಮತ್ತು ಪ್ರಾಫಿಷಿಯನ್ಸಿ ಟೆಸ್ಟ್, ಅದು ಪ್ರಾವೀಣ್ಯತೆ ಅಥವಾ ಪಾಂಡಿತ್ಯ ಅಂತ ನಾವು ಹೇಳ್ಬೋದು ಕನ್ನಡದಲ್ಲಿ. ಪ್ರಾಫಿಷಿಯನ್ಸಿ ಟೆಸ್ಟ್ ಅಂತಕ್ಕಂಥದ್ದು. ಮತ್ತು ಪ್ಲೇಸ್ಮೆಂಟ್ ಟೆಸ್ಟ್ ಅಂತಕ್ಕಂಥದ್ದು. ಹೀಗೆ ಮತ್ತು ಇನ್ನೊಂದಿದೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇದೆ. 4 ನೀವು ಹಾಕೋದು ಮೆನ್ಷನ್ ಮಾಡೋದು ಸಾಕಾಗುತ್ತೆ. ಡಯಾಗ್ನೋಸ್ಟಿಕ್ ಟೆಸ್ಟು, ಅಚೀವ್ಮೆಂಟ್ ಟೆಸ್ಟು, ಪ್ರಾಫಿಷಿಯನ್ಸಿ ಟೆಸ್ಟು ಮತ್ತು ಪ್ಲೇಸ್ಮೆಂಟ್ ಟೆಸ್ಟ್. ಇದರ ನೇಮನ್ನು ಇಲ್ಲಿ ನಾವು ಮೆನ್ಷನ್ ಮಾಡಿದ್ರೆ ನಿಮಗೆ ಎಷ್ಟು ಅಂಕಗಳು ಸಿಗುತ್ತೆ? 2 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 4ನಲ್ಲಿ ನೋಡಿ, ರೈಟ್ ಎ ನೋಟ್ ಆನ್ ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್ ಅಂತ ಇದೆ. ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್ ಬಗ್ಗೆ ಟಿಪ್ಪಣಿ ಬರೆಯಿರಿ. ಟಿಪ್ಪಣಿ ಅಂದರೆ ತುಂಬ ದೊಡ್ಡ ಟಿಪ್ಪಣಿ ಬೇಕಾಗಿಲ್ಲ. ಇಲ್ಲಿ ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್ ಅಂದರೆ ಏನು ಅಂತ ಬರೆದು ಸಾಕಾಗುತ್ತೆ. ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್ ಈಸ್ ಎ ಮೆಥಡ್. ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್ ಅಂತಕ್ಕಂಥದ್ದು ಒಂದು ವಿಧಾನ. ಯಾವುದರ ವಿಧಾನ? ಇವ್ಯಾಲ್ಯೂಯೇಷನ್, ಮೌಲ್ಯಮಾಪನದ ವಿಧಾನ. ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್ ಈಸ್ ಎ ಮೆಥಡ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಮೊದಲು ಓದ್ಕೋಬೇಕು ನೀವು. ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್ ಅಂದ್ರೇನು? ಇದು ಮೌಲ್ಯಮಾಪನ ಮಾಡುವಂಥ ವಿಧಾನ. ಅಲ್ಲಿ ವೇರ್ ಎ ಕಲೆಕ್ಷನ್ ಆಫ್ ಸ್ಟೂಡೆಂಟ್ಸ್ ವರ್ಕ್. ನಾವೇನು ಮಾಡ್ತೀವಿ? ಪೋರ್ಟ್ಫೋಲಿಯೋದಲ್ಲಿ ನಾವು ಸ್ಟೂಡೆಂಟ್ಸ್ ವರ್ಕನ್ನು ಕಲೆಕ್ಟ್ ಮಾಡ್ತೀವಿ. ವಿದ್ಯಾರ್ಥಿಗಳು ಏನೆಲ್ಲ ಕೆಲಸ ಮಾಡಿದ್ದಾವೆ ಇಡೀ ವರ್ಷದಲ್ಲಿ ಅದೆಲ್ಲ ಕಲೆಕ್ಟ್ ಮಾಡ್ತೀವಿ. ಇಲ್ಲಿ ಬ್ರಾಕೆಟಲ್ಲಿ ಏನು ಕೆಲಸ ಮಾಡಿರ್ತವೆ ವಿದ್ಯಾರ್ಥಿಗಳು ಅಂದರೆ ಅಸೈನ್ಮೆಂಟನ್ನು ಬರೆದಿರ್ತವೆ, ಪ್ರಾಜೆಕ್ಟ್ಸನ್ನ ಬರೆದಿರ್ತವೆ, ಅನೇಕ ರೈಟಿಂಗ್ಸ್ ಇರುತ್ತೆ. ಇದೆಲ್ಲ ವರ್ಕನ್ನು ಏನು ಮಾಡ್ತೀವಿ? ನಾವು ಕಲೆಕ್ಟ್ ಮಾಡ್ತೀವಿ. ಇದನ್ನು ಬ್ರಾಕೆಟಲ್ಲಿ ಹಾಕ್ಕೊಳ್ಳಿ. ಸ್ಟೂಡೆಂಟ್ಸ್ ವರ್ಕ್ ಏನಿರುತ್ತೆ, ಅಸೈನ್ಮೆಂಟ್ಸು, ಪ್ರಾಜೆಕ್ಟ್ಸು, ರೈಟಿಂಗ್ಸ್ ಎಲ್ಲ ನಾವೇನು ಮಾಡ್ತೀವಿ? ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಿ ಈಸ್ ಮೇಂಟೈನ್ ಮಾಡ್ತೀವಿ ಓವರ್ ಟೈಮ್ ಟು ಶೋ ಪ್ರೋಗ್ರೆಸ್ ಆ್ಯಂಡ್ ಡೆವಲಪ್ಮೆಂಟ್. ನಾವೇನು ಮಾಡ್ತೀವಿ? ಈ ಮೇಂಟೈನ್ ಮಾಡ್ತೀವಿ ಓವರ್ ಟೈಮ್ ಟು ಶೋ ಪ್ರೋಗ್ರೆಸ್ಸು ಮತ್ತು ಡೆವಲಪ್ಮೆಂಟ್. ಆ ವಿದ್ಯಾರ್ಥಿ ಆಗ್ತಾ ಇದ್ದಾನ ಇಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ? ಅದನ್ನು ಒಂದು ಕಡೆ ಮೇಂಟೈನ್ ಮಾಡ್ತೀವಿ. ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್ ಅಂದರೆ ಇಟ್ ಈಸ್ ಎ ಮೆಥಡ್ ಆಫ್ ಇವ್ಯಾಲ್ಯೂಯೇಷನ್. ಇದು ಒಂದು ಮೌಲ್ಯಮಾಪನದ ಒಂದು ವಿಧಾನ. ಇಲ್ಲಿ ನಾವೇನು ಮಾಡ್ತೀವಿ? ಸ್ಟೂಡೆಂಟ್ಸ್ ವರ್ಕನ್ನು ಕಲೆಕ್ಟ್ ಮಾಡ್ತೀವಿ. ಸ್ಟೂಡೆಂಟ್ಸ್ ವರ್ಕ್ ಅಂದರೆ ಅಸೈನ್ಮೆಂಟ್ ಆಗಿರ್ಬೋದು, ಪ್ರಾಜೆಕ್ಟ್ಸ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು. ಇದು ಇಡೀ ವರ್ಷ ನಾವು ಓವರ್ ಟು ಟೈಮ್ ಏನು ಮಾಡ್ತೀವಿ? ಮೇಂಟೈನ್ ಮಾಡ್ತೀವಿ. ವಿದ್ಯಾರ್ಥಿಗಳ ಪ್ರೋಗ್ರೆಸ್ಸು ಮತ್ತು ಡೆವಲಪ್ಮೆಂಟ್ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಇದು ನಾವು ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಇಷ್ಟನ್ನು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಲಾಸ್ಟ್ ಕ್ವಶನ್ ಏನಿದೆ ನೋಡಿ, ವಾಟ್ ಈಸ್ ಚೆಕ್ ಲಿಸ್ಟ್ ಅಂತ ಇದೆ. ಇದು 2025ನಲ್ಲಿ ಈ ಪ್ರಶ್ನೆ ಬಂದಿದೆ. 2025ನಲ್ಲಿ ಎ ಚೆಕ್ ಲಿಸ್ಟ್ ಈಸ್ ಆ್ಯನ್ ಅಸೆಸ್ಮೆಂಟ್ ಟೂಲ್. ಚೆಕ್ ಲಿಸ್ಟ್ ಅಂತ ಹೇಳಿದ್ರೆ ಒಂದು ಅಸೆಸ್ಮೆಂಟ್ ಟೂಲ್, ಒಂದು ಮೌಲ್ಯಾಂಕನದ ಒಂದು ಸಾಧನ. ಚೆಕ್ ಲಿಸ್ಟ್ ಅಂದರೆ ಏನು? ಚೆಕ್ ಲಿಸ್ಟ್ ಈಸ್ ಆ್ಯನ್ ಅಸೆಸ್ಮೆಂಟ್ ಟೂಲ್. ಇದು ಮೌಲ್ಯಾಂಕನದ ಸಾಧನ. ಯೂಸ್ಡ್ ಏನಕ್ಕೆ ಬಳಸ್ತೀವಿ? ಟು ರೆಕಾರ್ಡ್ ಮಾಡೋದಕ್ಕೆ. ಏನನ್ನ? ವೆದರ್ ಸ್ಪೆಸಿಫಿಕ್ ಸ್ಕಿಲ್ಸ್ ಆರ್ ಬಿಹೇವಿಯರ್ಸ್ ಆರ್ ಪ್ರೆಸೆಂಟ್ ಆರ್ ನಾಟ್ ಇನ್ ಲರ್ನರ್ಸ್ ಪರ್ಫಾರ್ಮೆನ್ಸ್. ಅಂದರೆ ವಿದ್ಯಾರ್ಥಿಗಳ ಒಂದು ನಿರ್ದಿಷ್ಟವಾದ, ಸ್ಪೆಸಿಫಿಕ್ ಅಂದ್ರೇನು? ನಿರ್ದಿಷ್ಟವಾದ ಕೌಶಲಗಳು ಅಥವಾ ವರ್ತನೆಗಳನ್ನು, ಏನು ನಿರ್ದಿಷ್ಟವಾದಂಥ ಕೌಶಲಗಳಿದೆ, ಬಿಹೇವಿಯರ್ಸ್ ಇದೆ, ಅದನ್ನು ಪ್ರೆಸೆಂಟ್ ಇದೆಯಾ ಅಥವಾ ಪ್ರೆಸೆಂಟ್ ಇಲ್ಲ. ಲರ್ನರ್ಸ್ ಪರ್ಫಾರ್ಮೆನ್ಸಲ್ಲಿ ಯಾವುದಾದರೂ ನಿರ್ದಿಷ್ಟವಾದಂತಹ ಗುಣಗಳು, ಕೌಶಲಗಳು ಇದ್ದರೆ ನಾವೇನು ಮಾಡ್ತೀವಿ? ಅದನ್ನು ರೆಕಾರ್ಡ್ ಮಾಡ್ತೀವಿ. ಇಲ್ಲ ಅಂದರೆ ರೆಕಾರ್ಡ್ ಮಾಡ್ತೀವಿ. ಅದನ್ನು ನಾವೇಂತೀವಿ? ಚೆಕ್ ಲಿಸ್ಟ್ ಅಂತೀವಿ. ಚೆಕ್ ಲಿಸ್ಟ್ ಈಸ್ ಆ್ಯನ್ ಅಸೆಸ್ಮೆಂಟ್ ಟೂಲ್. ಇದು ಒಂದು ಮೌಲ್ಯಾಂಕನದ ಸಾಧನ. ಏನಕ್ಕೆ ಯೂಸ್ ಮಾಡ್ತೀವಿ? ರೆಕಾರ್ಡ್ ಮಾಡೋದಕ್ಕೆ. ಏನನ್ನು? ವೆದರ್ ಸ್ಪೆಸಿಫಿಕ್ ಸ್ಕಿಲ್ಸ್ ಆರ್ ಬಿಹೇವಿಯರ್ಸ್ ಆರ್ ಪ್ರೆಸೆಂಟ್ ಆರ್ ನಾಟ್. ವಿದ್ಯಾರ್ಥಿಗಳ ಸ್ಪೆಸಿಫಿಕ್ ಸ್ಕಿಲ್ಸು, ಬಿಹೇವಿಯರ್ಸು ಪ್ರೆಸೆಂಟ್ ಇದೆಯಾ ಇಲ್ಲ. ಎಲ್ಲಿ? ಇನ್ ಲರ್ನರ್ಸ್ ಪರ್ಫಾರ್ಮೆನ್ಸ್. ಲರ್ನರ್ಸ್ ಪರ್ಫಾರ್ಮೆನ್ಸಲ್ಲಿ ಅದು ಇದೆಯಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ರೆಕಾರ್ಡ್ ಮಾಡ್ತೀವಿ. ಇದಕ್ಕೆ ನಾವು ಚೆಕ್ ಲಿಸ್ಟ್ ಅಂತೀವಿ. ಹೀಗೆ ನಮಗೆ 2021ನಿಂದ 2025ವರೆಗೂ ಒಂದೊಂದು ವರ್ಷಕ್ಕೆ ಒಂದೊಂದು ಕ್ವಶನ್ಗಳು ಇಲ್ಲಿ ಬಂದಿದೆ. 5 ಕ್ವಶನ್ಗಳು ಬಂದಿದೆ. ಅದ್ರ ಬಗ್ಗೆ ನಾನೀಗ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಇದು ನಿಮಗೆ ಮತ್ತೆ ರಿಪೀಟಾಗಿ ಈ ಒಂದು ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಈ ಒಂದು ಪ್ರಶ್ನೆಗಳನ್ನು ಚೆನ್ನಾಗಿ
ಓದ್ಕೊಂಡು ಮುಂದಿನ ಎಕ್ಸಾಮ್ಗೆ ನೀವು ಸಿದ್ಧತೆ ಮಾಡ್ಕೋಬೇಕಂತ ಹೇಳಿ, ನಿಮಗೆ ಚಾನಲಿಂದ ಏನಾದರೂ ಉಪಯೋಗ ಆದರೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಒಂದು ವಿಡಿಯೋನ ಇಲ್ಲೇ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.